ಚಿಕ್ಕದಿದೆ ಚೆನ್ನಾಗಿರ್ತಿತ್ತು. ವೆಲ್ಕಮ್ ಟು ಮೈ ಚಾನಲ್, ನಿಮ್ಮ ಜೊತೆ ನಮ್ಮ ಕತೆ. ಹಾಯ್ ಹಲೋ, ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೋಗಬೇಕು. ಈಗಾಗಲೇ ತುಂಬ ಟೈಮ್ ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಈಗ ಹಾಸ್ಪಿಟ್ಲಿಗೆ ಹೋಗಬೇಕು. ಏನಕ್ಕಪ್ಪ ಹಾಸ್ಪಿಟ್ಲಿಗೆ ಅಂತ ಹೇಳ್ತೀನಿ. ಟೈಮ್ ಆಗೋಗ್ಬಿಟ್ಟಿದೆ. ನನ್ನ ಮಗಳಿಲ್ಲ, ನನ್ನ ಮಗಳನ್ನ ನಮ್ಮ ಅಮ್ಮವ್ರ ಮನೆಗೆ ಕಳಿಸಿದ್ದೀನಿ. ಸ್ವಲ್ಪ ಬೇಗ ಬೇಗ ರೆಡಿ ಆಗಿಬಿಟ್ಟು ಫುಲ್ ಸುಸ್ತಾಗಿ ಹೋಗ್ಬಿಡುತ್ತೆ. ಎಲ್ಲಿಗಾದರೂ ಹೋಗಬೇಕು ಅಂದರೆ ರೆಡಿ ಆಗಬೇಕು ಅಂದರೆ, ಆದರೆ ಏನು ಮಾಡೋಕ್ಕಾಗುತ್ತೆ. ಈ ಸಲ ಏನು ಟೆಸ್ಟಿಗೆ ಕೊಟ್ಟಿದ್ರು ಲಾಸ್ಟ್ ಟೈಮು ಹೋದಾಗ, ಆ ಟೆಸ್ಟು ಇವತ್ತೋಗಿ ಮಾಡಿಸ್ಬೇಕು. ಸೊ ಮತ್ತೆ ಒಂದು 3 ಡೇಸ್ ಆದಮೇಲೆ ಮತ್ತೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಇವಾಗೇನಾದರೂ ಹೋಗ್ಬಿಟ್ಟು ಟೆಸ್ಟಿಗೆ ಕೊಟ್ಟರೆ ಅದು 3 ಡೇಸ್ ಆಗುತ್ತಂತೆ ರಿಪೋರ್ಟು. ಅದಕ್ಕೆ ಈಗ ಹೋಗ್ಬಿಟ್ಟು ಆ ಟೆಸ್ಟಿಗೆ ಕೊಟ್ಬಿಟ್ಟು ಆಮೇಲೆ ಹಾಸ್ಪಿಟಲಲ್ಲಿ ಹೋಗ್ಬೇಕಲ್ಲ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಟೈಮ್ ಆಗೋಗ್ಬಿಟ್ಟಿದೆ. ಬನ್ನಿ ಹೋಗೋಣ. ಕೊನೆಗೂ ಬಂದ ತಕ್ಷಣ ಆಟೋ ಸಿಕ್ತು. ಏನಪ್ಪ ಅಂದರೆ ಸ್ವಲ್ಪ ಡೌಟ್ ಇತ್ತು, ಆಟೋ ಸಿಗುತ್ತಾ ಇಲ್ವಾ ಅಂತ. ಬಟ್ ಅಂದರೆ ಬಂದ ತಕ್ಷಣ ಇನ್ನು ಅಲ್ಲಿ ಹಾಸ್ಪಿಟಲಲ್ಲಿ ಹೋದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಲ್ಲೋಗಿ ಸ್ವಲ್ಪ ನೋಡಬೇಕು. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಏನಾದರೂ ಫೋನ್ ಮಾಡಿದ್ರೆ ಅವ್ರು ಬರಬೇಕಾದ್ರೆ ಬರ್ತಾರೆ. ಇದಕ್ಕೆ ಮುಂಚೆ ನಾನು ಹೇಳಿದ್ದೆ ನಾನು ಯಾವ ಇಷ್ಟೊಂದಲ್ಲ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ. ಕೊನೆಗೂ ಬಂದ್ವಿ ಹಾಸ್ಪಿಟಲ್ ಹತ್ರ. 9108 ಬಿಲ್ ಮಾಡ್ತಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅವ್ರ ಹತ್ರ ಕೇಳಿಕೊಂಡೆ ವೀಡಿಯೋಸ್ ಮಾಡ್ಕೊಳ್ಳ ಅಂತ. ಅವರು ಸರಿ ಅಂದರು. ನೋಡಿ, ನಾವು ಅಪೋಲೋ ಹಾಸ್ಪಿಟ್ಲಿಗೆ ಬಂದಿದ್ದೀವಲ್ವಾ, ಇಲ್ಲಿನ ಸ್ಟಾಫು ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ವಿಡಿಯೋಸ್ ಮಾಡ್ತೀವಿ ಅಂದರೆ ಸರಿ ಮಾಡ್ಕೊಡಿ ಅಂತ ಹೇಳಿ ಬಿಲ್ ಕೊಟ್ಟರು. ಬಿಲ್ ಇಸ್ಕೊಂಡು ಇವ್ರ ಹತ್ರ ಬಂದ್ವಿ. ಲಾಸ್ಟ್ ಟೈಮು ಇವರೇ ನಮಗೆ ರಿಪೋರ್ಟ್ ಕೊಟ್ಟಿದ್ದು. ಸೊ ಆ್ಯಕ್ಚುಲಿ ಬಂದ್ವಿ ಟೆಸ್ಟಿಂಗ್ ಕೊಡೋದಕ್ಕೆ. ಅದು 3 ಡೇಸ್ ಬೇಕಾಗುತ್ತೆ ಅಂತಂದರು. ಮತ್ತು ನಾನು 21ಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಇವಾಗ ಕೊಟ್ಟರೆ ಮತ್ತೆ ರಿಪೋರ್ಟ್ ಇಸ್ಕೊಂಡು ಡಾಕ್ಟರ್ನ ಕನ್ಸಲ್ಟಿಂಗ್ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ನಾನು ಇವತ್ತು ಬಂದಿದ್ದೀನಿ. ಮತ್ತು ನಾನು 21ನೇ ತಾರೀಕು ಸ್ಕ್ಯಾನಿಗೆ ಹೋಗ್ಬೇಕಲ್ವ, ಅದು ಇದು 2 ರಿಪೋರ್ಟು ಒಂದೇ ಸಲ ತೊಗೊಂಡು ಮತ್ತೆ ಒಂದೇ ಸಲ ಮಂಡೇ ಬರಬೇಕು ಅಷ್ಟೇ. ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಲ್ವ, ಹಾಗೆ ಸ್ವಲ್ಪ ನನ್ನ ಮಗಳಿಗೆ ಬಟ್ಟೆ ಬೇಕಿತ್ತು. ಹಾಗೆ ಸ್ವಲ್ಪ ಬಟ್ಟೆನೂ ಇಸ್ಕೊಳ್ಳೋಣ ಅಂತ ಬಂದ್ವಿ ಇಲ್ಲೇ. ಬಟ್ ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಇಲ್ಲೇ ಹಂಗೆ ಬಟ್ಟೆ ನೋಡ್ತಾ ಇದ್ದೀನಿ. ಬಟ್ಟೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ನನ್ನ ಮಗಳು ಕುಳ್ಳಕ್ಕಿರೋದ್ರಿಂದ ಅವಳಿಗೆ ಸ್ವಲ್ಪ ಎಲ್ಲ ದೊಡ್ಡದಾಗ್ತಿದೆ. ನನಗಿದು ತುಂಬ ಇಷ್ಟ ಬಟ್ಟೆ. ಬಟ್ ಏನು ಮಾಡೋದು, ಸೈಜ್ ಸ್ವಲ್ಪ ದೊಡ್ಡದಾಗಿದೆ. ಸೈಜ್ ಸ್ವಲ್ಪ ಚಿಕ್ಕದಿದೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ಇದು ತೊಗೊಂಡಿದ್ದೀನಿ. ಬಟ್ ಸೈಜು ನನ್ನ ಮಗಳು ಕುಳ್ಳಕ್ಕಿರೋದ್ರಿಂದ ಸ್ವಲ್ಪ ಡೌಟಲ್ಲಿದೆ. ನೋಡಬೇಕು ಅವಳಿಗೆ ಆಗುತ್ತಾ ಅಂತ. ಮಳೆ ಬೇರೆ ಬರ್ತಾಯಿತ್ತು. ಹಾಗೆ ಬರಬೇಕಾದ್ರೆ ಹೂವಿತ್ತು. ಹೂವು ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಹೂವು ಹತ್ರ ಹೋದೆ. ನೋಡಿದ್ರೆ ಸಿಕ್ಕಾಪಟ್ಟೆ ಹೂವಿನ ರೇಟ್ ಜಾಸ್ತಿ ಆಗಿತ್ತು. ಮನೆಯಲ್ಲಿ ಸ್ವಲ್ಪ ಹೂವಿತ್ತು, ಇನ್ನೊಂದು ಸ್ವಲ್ಪ ಹೂ ಬೇಕಿತ್ತು ಅಂತ ಮಲ್ಲಿಗೆ ಹೂ ಕೇಳಿದೆ. ಅವರು 1/4 kg 250 ಹೇಳಿದರು. ನನಗೆ ಶಾಕ್ ಆಯಿತು. ಸರಿ ಏನು ಮಾಡೋದು, ಬೇಕಿತ್ತಲ್ವ ಅಂತ ಸ್ವಲ್ಪ ಹೂ ತೊಗೊಂಡು, ಹಾಗೆ ಎಲ್ಲ ಹೂವು ಸ್ವಲ್ಪ ಮಿಕ್ಸೆಡ್ ತೊಗೊಂಡೆ. ಅದೊಂದು ಸ್ವಲ್ಪ 1/4 kg ತೊಗೊಂಡು
ಬರಬೇಕಾದ್ರೆ ಗೋಲ್ಗಪ್ಪ ಆಯಿತು, ಗೋಲ್ಗಪ್ಪ ತಿಂತ 1 ಪ್ಲೇಟ್ ಇಲ್ಲ ಇಲ್ಲೇ ತಿನ್ನೋಣ ಅಂತ ತಿಂತಾ ಇದ್ದೀವಿ. ಏನಪ್ಪ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಸುಸ್ತಾಗೋಯ್ತು ನನಗಂತೂ. ಏನು ಗೊತ್ತಾ, ಬರಬೇಕಾದ್ರೆ ಪಾನಿಪುರಿ ತಿನ್ನಲ್ವಾ, ಪಾನಿಪುರಿ ಒಂಥರ ಬಿರಿಯಾನಿ ಥರ ಎಮೋಷನಲ್ಲು. ನಮ್ಮ ಮನಸ್ಸು ಈ ಟೈಮಲ್ಲಿ ತಿನ್ನಬಾರ್ದು ಅಂತ ಅಂದ್ಕೊಂಡ್ರು ಏನಾಗಲ್ಲ, ಒಂದೇ ಪ್ಲೇಟ್ ತಿನ್ನು ಅಂತ ಹೇಳುತ್ತೆ. ನಮ್ಮ ಮನೆಯವರು ಬಂದರು, ನಮ್ಮಮ್ಮ ಕರ್ಕೊಂಡು ಹೋಗಿದ್ರಲ್ವ ನನ್ನ ಮಗಳನ್ನ, ಹೋಗಿ ಹಾಗೆ ಕರ್ಕೊಂಡ್ಬಂದರು. ನೋಡಿದ್ರೆ ಅಪ್ಪ ಮಗಳು ಕಿತ್ತಾಡ್ತಿದ್ದಾರೆ. ಅದು ಯಾವ ಭಾಷೆ ಅಂತೂ ನನಗಂತೂ ಅರ್ಥನೇ ಆಗಿಲ್ಲ. ಕೊನೆಗೂ ನನ್ನ ಮಗಳಿಗೆ ಕೋಪ ಬಂದು ನೋಡಿ ಅವ್ರ ಅಪ್ಪನ ಹೆಂಗೆ ಹೊಡಿತಿದ್ದಾಳೆ. ಅವರಪ್ಪ ಸುಮ್ಮನೆ ಹಂಗದ್ರಿ ಇದಕ್ಕೆ ನೋಡಿ ಅವಳ ರಿಯಾಕ್ಷನ್ನು. ಇದಿರ್ತೀನಿ ವಿಡಿಯೋ. ಒಂದು ಸ್ವಲ್ಪ ಐಟಮ್ ಬೇಕಿತ್ತು. ಹಾಗೆ ಮತ್ತೆ ನಿನ್ನೆ ನನ್ನ ಮಗಳಿಗೆ ಬಟ್ಟೆ ತಂದಿದ್ದಲ್ವ, ಅದೊಂದು ಸ್ವಲ್ಪ ಅವಳಿಗೆ ಲೂಸ್ ಆಗಿಬಿಟ್ಟು ಅದನ್ನು ಹಾಗೆ ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಐಟಮ್ ಬೇಕಿತ್ತು, ಅದನ್ನು ಹಾಗೆ ತಗೊಳ್ಳೋಣ ಅಂತ ಹೊರಟಿದ್ದೀನಿ. ಎಷ್ಟಾಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಬ್ಳ ಕೈಯಲ್ಲೇ ಆಗಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಬರಬೇಕು. ಬಟ್ಟೆ ಇಸ್ಕೊಂಡು ಅಲ್ವಾ, ಇಲ್ಲ ಹಾಗೆ ಮುಂದೆ ಸ್ವಲ್ಪ ಸೊಪ್ಪಿದೆ, ಸೊಪ್ಪು ಇಸ್ಕೊಂಡು ಹಾಗೆ ಹೋಗೋಣ. ಫ್ರೆಶ್ ಆಗಿದೆ ಅಂತ ಅನ್ನಿಸ್ತಿದೆ. ನನಗೆ ಸ್ವಲ್ಪ ಲಕ್ಷ್ಮೀದು ವಿಗ್ರಹ ಬೇಕಿತ್ತು. ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಲಕ್ಷ್ಮೀ ವಿಗ್ರಹ ಬೇಕಿತ್ತು. ನನ್ನ ಹತ್ರ ಮಕ್ವಾಡ ಇದೆ, ಆದರೆ ಈ ವರ್ಷ ನಾನು ಮಕ್ವಾಡದಲ್ಲಿ ಕಳಶ ಇಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಸಲ ಲಕ್ಷ್ಮೀ ವಿಗ್ರಹ ತೊಗೊಳ್ಳೋಣ ಅಲ್ಲಿಗೆ ಬಂದಿದ್ದೀನಿ. ಬಟ್ ನೋಡಬೇಕು, ಇಲ್ಲಿ ಲಕ್ಷ್ಮೀ ವಿಗ್ರಹಗಳು ಥರ ಇದ್ದಾವೆ. लक्ष्मी ಇದೆ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಆನ್ಲೈನಲ್ಲೂ ಬುಕ್ ಮಾಡಿಲ್ಲ, ಸುಮ್ಮನೆ ಇದ್ದೆ. ನೋಡಿದ್ರೆ ಇಲ್ಲಿ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಮಾಡೋದು ಅಂತ ಮತ್ತೆ ಸುಮ್ಮನೆ ಇಲ್ಲಿ ಬಂದಿದ್ದೀನಿ ಲಕ್ಷ್ಮೀ ವಿಗ್ರಹ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಏನಪ್ಪ ಅಂದರೆ ಡೌಟು ಇಲ್ಲಿ ಇರೋದು, ಇಲ್ಲಿ ನೋಡಿದ್ರೆ ಇದು ಒಂದೇ ಒಂದಿದೆ, ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಅಂಗಡಿಯವ್ರು ಬಂದರು. लक्ष्मी वो है ना दो हाँ 1 पीस किधर और 1 पीस एक वो आगे गोल्डन का एक ही पीस है ना, वो गोल्डन का भी लक्ष्मी है। हाँ ये गोल्डन कलर में ना, कहाँ ये दूसरा नहीं है, दूसरा नहीं है। बैठा पर नहीं है तो नो
ಏನಪ್ಪ ಅಂದರೆ ಲಕ್ಷ್ಮೀ ವಿಗ್ರಹ ಬೇಕಿತ್ತು. ಸೊ ಅದು ನೋಡಿದ್ರೆ ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಚೆನ್ನಾಗೂ ಇರಲಿಲ್ಲ. ಈಗ ನೋಡಬೇಕು ಏನಪ್ಪ ಮಾಡೋದು ಅಂತ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಏನಾದರೂ ಬಂದಾಗ ಹೋಗಿ ತೊಗೊಂಬಂದರೆ ಅಂಗಡಿಗೆ ಹೋಗಿ ತೊಗೊಂಬರ್ಬೇಕು. ನನಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ಹಾಗೆ ಬರ್ತಾ ಜೋಳ ಸುಡ್ತಾ ಇದ್ದು ನನಗಂತೂ ತುಂಬ ಇಷ್ಟ. ಅದರಲ್ಲೂ ಚಳಿಗಾಲದಲ್ಲಿ ತಿನ್ನೋಕ್ಕೆ, ಮಳೆ ಬರಬೇಕಾದ್ರೆ ತಿನ್ನೋಕ್ಕೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಜೋಳ ತಿನ್ನೋಕ್ಕೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಕೊನೆಗೂ ಜೋಳ ಇಸ್ಕೊಂಡು ಮನೆಗೆ ಹೋದ್ವಿ. ಇದು ಇವತ್ತಿನ ನಿಮ್ಮ ಜೊತೆ ನಮ್ಮ ಕಥೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.